ಫುಟ್ಪಾತ್ ಮೇಲೆ ಗಾಳಿಗೋಪುರ ನಿರ್ಮಿಸಲಾಗಿದೆ ಅಂತ ಹೇಳಿ ಗಾಳಿಗೋಪುರವನ್ನು ತೆರವುಗೊಳಿಸಲಾಗಿದೆ. ಜಿಬಿಎ ಅಧಿಕಾರಿಗಳ ವಿರುದ್ಧ ಈ ಕಾರಣಕ್ಕಾಗಿ ಅಲ್ಲಿನ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಾರತ್ಹಳ್ಳಿ ಎಇಸಿಎಸ್ ಲೇಔಟ್ನಲ್ಲಿರುವಂಥ ಗಾಳಿಗೋಪುರ ವರಸಿದ್ಧಿ ವಿನಾಯಕ ದೇಗುಲದ ಮುಂಭಾಗದಲ್ಲಿದ್ದಂಥ ಬೃಹತ್ ಗಾಳಿಗೋಪುರವನ್ನು ಡೆಮಾಲಿಷನ್ ಮಾಡಲಾಗಿದೆ. ಹೀಗಾಗಿ ಈ ಡೆಮಾಲಿಷನ್ ಅನೇಕರ ಆಕ್ರೋಶಕ್ಕೆ ಕಾರಣವಾಗಿದೆ. 40 ವರ್ಷಗಳ ಹಳೆಯ ಗಾಳಿಗೋಪುರ ತೆರವು ಮಾಡಿದ್ದಾರೆ. ಇದು ಅಲ್ಲಿನ ಸ್ಥಳೀಯರಿಗೆ ಸಾಕಷ್ಟು ಬೇಸರವನ್ನು ಮೂಡಿಸಿದೆ. ಇತ್ತೀಚೆಗೆ ನೋಡ್ತಾ ಇದ್ದೀರಿ, ಬೆಂಗಳೂರಿನಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಬಹಳ ಜೋರಾಗಿ ಸಾಗ್ತಾ ಇದೆ. ಫುಟ್ಪಾತ್ ಯಾರೇ ಒತ್ತುವರಿ ಮಾಡಿಕೊಂಡಿದ್ರು ಕೂಡ ತೆರವು ಮಾಡುವಂಥ ಕೆಲಸ ಆಗ್ತಾ ಇದೆ. ಹೀಗೆ ಫುಟ್ಪಾತನ್ನು ಒತ್ತುವರಿ ಮಾಡಿ ಗಾಳಿಗೋಪುರವನ್ನು ನಿರ್ಮಿಸಲಾಗಿತ್ತು. ಹೀಗಾಗಿ ಅದನ್ನು ತೆರವು ಮಾಡಲಾಗಿದೆ ಅನ್ನೋದು ಸರ್ಕಾರದ ವಾದ. ಆದರೆ ಸ್ಥಳೀಯರು ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಒಪ್ಪೋಕ್ಕೆ ರೆಡಿ ಇಲ್ಲ. ಪ್ರತಿಭಟನೆಯನ್ನು ಮುಂದುವರಿಸಲಿಕ್ಕೆ ಸಜ್ಜಾಗಿದ್ದಾರೆ. ನಿನ್ನೆ ಅಷ್ಟೇ ಕ್ಯಾಂಡಲ್ ಹಿಡಿದು ಪ್ರತಿಭಟನೆಯನ್ನು ನಡೆಸಿದ್ರು ಸ್ಥಳೀಯರು. ಈ ಗಾಳಿಗೋಪುರವನ್ನು ಧ್ವಂಸಗೊಳಿಸಬಾರದು ಅಂತ ಹೇಳಿ. ಆದರೂ ಕೂಡ ಪಾಲಿಕೆ ಅಧಿಕಾರಿಗಳು ಯಾವುದೇ ದಾಕ್ಷಿಣ್ಯ ತೋರದೇನೆ ಪಾರದರ್ಶಕವಾಗಿ ಎಲ್ಲವೂ ಕೂಡ ನಡೀಬೇಕು ಅಂತ ಹೇಳಿ. ಯಾಕಂದರೆ ಬೆಂಗಳೂರಿನಲ್ಲಿ ಒತ್ತುವರಿ ತೆರವು ಅನ್ನೋದು ಬಹಳ ಸುಲಭವಾದ ಕೆಲಸ ಆಗಿರಲಿಲ್ಲ. ಅನೇಕರು ಪಕ್ಷಾತೀತವಾಗಿಯೂ ಕೂಡ ಅದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದು ಉಂಟು. ಒಂದು ಕಡೆ ಅನಾಥ ವಾಹನಗಳ ತೆರವು, ಮತ್ತೊಂದು ಕಡೆ ಫುಟ್ಪಾತ್ ಮೇಲೆ ವಿದ್ಯುತ್ ಕಂಬಗಳ ತೆರವು. ಈಗ ಫುಟ್ಪಾತ್ ಅನ್ನೋದನ್ನು ಫುಟ್ಪಾತ್ ಕ್ಲಿಯರ್ ಮಾಡೋಣ ಅನ್ನೋದು ಸರ್ಕಾರದ ಗುರಿಯಾಗಿದೆ. ಹೀಗಾಗಿ ಸಚಿವ ಕೃಷ್ಣ ಬೈರೇಗೌಡ ನಿರಂತರವಾದಂಥ ಶ್ರಮ ಕೂಡ ಅಲ್ಲಿ ಹಾಕ್ತಾ ಇದ್ದಾರೆ. ಈಗ ಫುಟ್ಪಾತ್ ಒತ್ತುವರಿ ತೆರವು ವಿಚಾರದಲ್ಲಿ ದೇವಸ್ಥಾನದ ಗಾಳಿಗೋಪುರ ತೆರವು ಅಸಮಾಧಾನಕ್ಕೆ ಕಾರಣವಾಗಿದೆ. ಜಿಬಿಎ ವಿರುದ್ಧ ಅಲ್ಲಿನ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.